ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನಕ್ಕೆ ಸಾಕಷ್ಟು ಗಣ್ಯರು ಆಗಮಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಕೂಡ ಈಗ ಅಂತಿಮ ದರ್ಶನ ಪಡೆಯುವುದಕ್ಕೆ ಆಗಮಿಸಿರುವಂತಹ ದೃಶ್ಯಗಳನ್ನು ನಾವು ಆಗಲೇ ಗಮನಿಸ್ತಾ ಇದ್ವಿ. ಈಗ ನಾವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸಾಕಷ್ಟು ಮಠಾಧೀಶರು ಕೂಡ ಆಗಮಿಸಿದ್ದಾರೆ. ಸೊ ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನಕ್ಕೆ ಈಗ ಬರ್ತಿರುವಂಥ ಗಣ್ಯರು ನಾವಾಗಲೇ ನೋಡ್ತಿದ್ದ ಹಾಗೆ ಮೋಟಮ್ಮ ಅವರು, ಶಿವರಾಜ್ ಕುಮಾರ್ ಆಗಮಿಸಿದರು. ಸೊ ಇನ್ನು ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ನಮ್ಮ ಪ್ರತಿನಿಧಿ ಈರಣ್ಣ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಇವತ್ತು ಮಾಜಿ ಸಿಎಂಗಳಾದ ಎಸ್.ಎಂ. ಕೃಷ್ಣ ಅವರು ಅಗಲಿದ್ದಾರೆ ಸರ್, ಏನು ಹೇಳ್ತಾರೆ? ಭಾಳ ವಿಷಾದ ಆಗ್ತಾ ಇದೆ. ಯಾಕಂದರೆ ಅವರ ಜೊತೆಯಲ್ಲಿ ಹಲವಾರು ದಶಕಗಳ ತನಕ ನಾವು ಜೊತೆಯಲ್ಲಿ ಕೆಲಸ ಮಾಡಿದವರು. ಅವರು ಒಳ್ಳೆಯ ಸಜ್ಜನ ರಾಜಕಾರಣಿ ಆಗಿದ್ದರು. ಯಾವಾಗಲೂ ಕೂಡ ಈ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಮತ್ತು ರಾಷ್ಟ್ರದ ಅಭಿವೃದ್ಧಿಯ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ಜೊತೆಯಲ್ಲಿ ಕೆಲಸ ಮಾಡಿದ್ದೇವೆ. ಸರ್, 1960ರಿಂದ ಕಾಂಗ್ರೆಸ್ಸಲ್ಲಿ ಶಾಸಕರಾದರು, ಸಂಸದರಾದರು, ಕೇಂದ್ರ ಸಚಿವರಾದರು, ರಾಜ್ಯಪಾಲರಾದರು, ರಾಜ್ಯದ ಮುಖ್ಯಮಂತ್ರಿಗಳಾದರು. ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು ಅಂತ? 73ರಿಂದ 78ರವರೆಗೆ ನಾವು ಜೊತೆಯಲ್ಲಿ ದೇವರಾಜ ಅರಸು ಮಂತ್ರಿಮಂಡಲದಲ್ಲಿ ಕೆಲಸ ಮಾಡಿದ್ದೇವೆ. ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅನೇಕ ಇಲಾಖೆಗಳಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ. ಅದೇ ರೀತಿಯಲ್ಲಿ ನಾನು ಮುಖ್ಯಮಂತ್ರಿ ಆದಾಗ ಅವರು ಡೆಪ್ಟಿ CM ಆಗಿದ್ದರು. ಆಗ ಅವರು ನೀರಾವರಿ ಮತ್ತು ವಿದ್ಯುತ್ ಇಲಾಖೆಯನ್ನು ಕೂಡ ಭಾಳ ಯಶಸ್ವಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ನಿರ್ವಹಿಸಿದ್ದಾರೆ. ಮತ್ತು ಅನಂತರ ನಾವು ಜೊತೆಯಲ್ಲಿ ಕೇಂದ್ರದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿರುವಾಗ ನಾವು ಜೊತೆಯಲ್ಲಿ ನಾನು ಕಾನೂನು ಮಂತ್ರಿ ಆಗಿದ್ದೆ, ಅವರು ವಿದೇಶಾಂಗ ಸಚಿವರಾಗಿದ್ದರು ಕೂಡ. ಆಗಲೂ ಕೂಡ ಅವರು ಸಕ್ರಿಯವಾಗಿ ಎಲ್ಲ ಒಂದು ಆಡಳಿತ ಪರಿಕ್ರಮದಲ್ಲಿ ಕೆಲಸ ಮಾಡಿದ್ರು. ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಅಧಿಕಾರವನ್ನ 5 ವರ್ಷ ಸಂಪೂರ್ಣವಾಗಿ ನಡೆಸಿದ್ರು. ಆ ಸನ್ನಿವೇಶದಲ್ಲಿ ಅವರ ಆಡಳಿತ ಯಾವ ರೀತಿ ಆಯಿತು? ಚೆನ್ನಾಗಿತ್ತು. ನಾನು ಆವಾಗ ನನ್ನನ್ನು ಅವರು ಈ ತೆರಿಗೆ ಮತ್ತು ಈ ಕಂದಾಯ ಒಂದು ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದರು. ಆವಾಗ ಕೂಡ ನನ್ನ ಶಿಫಾರಸುಗಳನ್ನು 100ಕ್ಕೆ 100 ಪಾಲಿಸಿ ಅನುಷ್ಠಾನಕ್ಕೆ ತಂದರು. ಒಳ್ಳೆಯ ಸಂಪನ್ಮೂಲ ರಾಜ್ಯಕ್ಕೆ ಒದಗಿಸಲಿಕ್ಕೆ ಸಾಧ್ಯ ಆಯಿತು.